ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ವಿಡಿಯೋವನ್ನು ಪೂರ್ತಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಕನ್ಯಾ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಜಾತಕ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಯಾವಾಗ ಜನ್ಮಿಸ್ತಾನೋ ಆ ಜನ್ಮಿಸುವ ಕ್ಷಣದಲ್ಲಿ ಸ್ಥಿತವಾಗಿರ್ತಕ್ಕಂತಹ ಗ್ರಹಗತಿಗಳು ಅವರ ಜಾತಕದಲ್ಲಿ ಕಾಣಿಸ್ಕೊಳ್ಳುತ್ತವೆ. ಅದು ನಿಜವಾದಂತಹ ಗ್ರಹಗತಿಗಳ ವಿಷಯ ಆಗಿರುತ್ತೆ. ಅದರ ಮೇಲೆ ಅವರ ಭವಿಷ್ಯವು ನಿರ್ಭರವಾಗಿರುತ್ತೆ. ಆದರೆ ಇಲ್ಲಿ ನಾವು ಹೇಳ್ತಿರ್ತಕ್ಕಂಥದ್ದು ಈಗ ಜುಲೈ ತಿಂಗಳಿನಲ್ಲಿ ಯಾವ ಗ್ರಹಗಳ ಚಲನೆಯ ಬದಲಾವಣೆ ಆಗ್ತಾ ಇದೆ, ಆ ಚಲನೆಯ ಬದಲಾವಣೆಯಿಂದಾಗಿ ಯಾವ್ಯಾವ ಪರಿಣಾಮಗಳು ದ್ವಾದಶ ರಾಶಿಗಳವರ ಮೇಲೆ ಬೀಳುತ್ತೆ ಅನ್ನೋದನ್ನು ಹೇಳ್ತಕ್ಕಂಥದ್ದು. ಮದುವೆ ಮುಂಜಿ ಇತ್ಯಾದಿ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ, ಗೃಹ ಪ್ರವೇಶ ಇತ್ಯಾದಿ ಶುಭ ಕಾರ್ಯಗಳನ್ನು ಮಾಡೋದಕ್ಕಾಗಲಿ, ಬಿತ್ತನೆ ಇಂತಹ ಕಾರ್ಯಗಳನ್ನು ಮಾಡೋದಕ್ಕಾಗಲಿ, ಅಥವಾ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಶುಭ ಸಮಯದಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡೋದಕ್ಕಾಗಲಿ, ಯಾವುದಕ್ಕೆ ಆದರೂ ಸಹ ಸರಿಯಾದಂತಹ ಸಮಯವನ್ನು ತಿಳ್ಕೊಳ್ಬೇಕಾದ್ರೆ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷಿಗಳಿಂದ ತೋರಿಸ್ಕೊಳ್ಳೋದು ಅತಿ ಮುಖ್ಯ ಆಗಿರುತ್ತೆ. ವರ್ಷ 2024 ಜುಲೈ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ಬದಲಾವಣೆಯನ್ನು ಅಥವಾ ಸ್ಥಾನಪಲ್ಲಟವನ್ನು ಹೊಂದುತ್ತಾ ಇದ್ದಾವೆ ಅನ್ನೋದನ್ನು ನೋಡೋದಾದರೆ, ಜುಲೈ 6ನೇ ತಾರೀಕು ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾನೆ. 12ನೇ ತಾರೀಕು ಕುಜನು ಮೇಷರಾಶಿಯಿಂದ ವೃಷಭ ರಾಶಿಗೆ ಚಲನೆಯನ್ನು ಹೊಂದ್ತಾ ಇದ್ದಾನೆ. ಹಾಗೂ ಈಗಾಗಲೇ ವೃಷಭದಲ್ಲಿ ಸ್ಥಿತ ಇರತಕ್ಕಂತಹ ಗುರುವಿನೊಡನೆ ಅವನು ಗುರುಮಂಗಲ ಯೋಗವನ್ನು ತರ್ತಾ ಇದ್ದಾನೆ. 16ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸೂರ್ಯನು ಬದಲಾವಣೆಯನ್ನು ಸ್ಥಾನಪಲ್ಲಟವನ್ನು ಹೊಂದುತ್ತಾ ಇದ್ದಾನೆ. 16ನೇ ತಾರೀಕಿನಿಂದಾನೇ ದಕ್ಷಿಣಾಯನ ಕಾಲವು ಸಹ ಪ್ರಾರಂಭ ಆಗ್ತಾ ಇದೆ. 19ನೇ ತಾರೀಕು ಶುಕ್ರ ಗ್ರಹವು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಆಗ್ತಾ ಇದೆ. 31ನೇ ತಾರೀಕು ಶುಕ್ರ ಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಆಗ್ತಾ ಇದೆ. ಇದು ಗ್ರಹಗಳ ಚಲನೆ. ಹಾಗೆಯೇ ಇದೇ ತಿಂಗಳ 20ನೇ ತಾರೀಕಿನಿಂದನೇ ಹುಣ್ಣಿಮೆ ಪ್ರಾರಂಭ ಆಗ್ತಾ ಇದೆ. ಆದರೆ 21ನೇ ತಾರೀಕಿಗೆ ಗುರು ಪೂರ್ಣಿಮೆಯನ್ನು ನಾವು ಆಚರಿಸ್ತೇವೆ. ಜುಲೈ 6ರಿಂದ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಆಗಸ್ಟ್ ತಿಂಗಳ 4ನೇ ತಾರೀಕಿನವರೆಗೂ ಸಹ ಆಷಾಢ ಮಾಸ ಮುಂದುವರಿಯುತ್ತೆ. ಈ ಆಷಾಢ ಮಾಸದಲ್ಲಿ 4 ಶುಕ್ರವಾರಗಳು ಬರ್ತವೆ. ಈ ಶುಕ್ರವಾರಗಳಂದು ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ಅತಿ ಉನ್ನತವಾದಂತಹ ಅದೃಷ್ಟ ನಮಗಾಗುತ್ತೆ, ಧನಕನಕ ಸೌಭಾಗ್ಯಗಳು ನಮಗೆ ಸಿಗುತ್ತೆ ಅನ್ನುವಂಥ ನಂಬಿಕೆ. ಲಕ್ಷ್ಮೀ ಪೂಜೆಯನ್ನು ಮಾಡಲಿಕ್ಕೆ ಈ ಶುಕ್ರವಾರಗಳು ಅತ್ಯಂತ ಶ್ರೇಷ್ಠ, ಹಾಗೂ ಇದರ ಫಲಗಳು ಸಹ ಶೀಘ್ರವಾಗಿ ಲಭಿಸುತ್ತವೆ ಅನ್ನುವಂಥ ನಂಬಿಕೆ ಇದೆ. ಆದ್ದರಿಂದ ಆಷಾಢ ಮಾಸದ 4 ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋದು ಸುಮಂಗಲಿಯರಿಗೆ ಹಾಗೂ ಗೃಹಿಣಿಯರಿಗೆ ಅತಿ ಉತ್ತಮವಾಗಿರುತ್ತೆ, ಹಾಗೂ ಅತಿ ಹೆಚ್ಚಿನ ಫಲವನ್ನು, ಪುಣ್ಯ ಫಲವನ್ನು ಸಹ ತಂದುಕೊಡುತ್ತೆ ಅನ್ನೋದನ್ನು ಎಲ್ಲರೂ ನಂಬ್ತಾರೆ. ಕನ್ಯಾ ರಾಶಿಯವರಿಗೆ ಗುರುಬಲ ಪ್ರಾರಂಭ ಆಗಿದೆ. ಅದೇ ಈ ಗುರುಬಲ ನಿಮಗೆ ಲಭ್ಯ ಇದೆಯೋ ಇಲ್ಲವೋ, ನಿಮ್ಮ ಜಾತಕದಲ್ಲಿ ಅದು ಇದೆಯೋ ಇಲ್ಲೋ ಅನ್ನೋದನ್ನು ನೀವು ಜನ್ಮಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳೇಬೇಕಾಗುತ್ತೆ. ಇದು ಗೋಚಾರ ಫಲ ಆದ್ರಿಂದ ಅಷ್ಟೊಂದು ನಿಖರವಾಗಿ 100ಕ್ಕೆ 100ರಷ್ಟು ನಿಖರವಾಗಿ ಇದರಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಓವರಾಲ್ ಆಗಿ ಇದನ್ನು ಹೇಳ್ತೇವೆ ಅಷ್ಟೇ ನಾವು. ಆದ್ರಿಂದ ನಿಜವಾಗಿಯೂ ನಿಮಗೆ ಗುರುಬಲ ನಿಮಗೆ ಸಿಗ್ತಾ ಇಲ್ಲ ಅನ್ನೋದಾದರೆ, ಯಾಕೆ ಸಿಗ್ತಾ ಇಲ್ಲ ಅನ್ನೋದನ್ನು ನೀವು ನಿಮ್ಮ ಜನ್ಮಜಾತಕವನ್ನು ನುರಿತ ಜ್ಯೋತಿಷಿಗಳಿಂದ ಪರಿಶೀಲನೆ ಮಾಡಿಕೊಳ್ಳೇಬೇಕಾಗುತ್ತೆ. 12ನೇ ತಾರೀಕಲ್ಲಿ ಬುಧನ ಪರಿವರ್ತನೆ ಆಗೋ ತನಕ ನಿಮಗೆ ಸ್ವಲ್ಪ ಕಷ್ಟದ ಪರಿಸ್ಥಿತಿಯೇ ಮುಂದುವರಿಯುತ್ತೆ. ಅಲ್ಲಿ ಗುರುಮಂಗಲ ಯೋಗ 12ನೇ ತಾರೀಕಿನಿಂದ ಪ್ರಾರಂಭ ಆದ ನಂತರದಲ್ಲಿ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬಂದು ಅತಿ ಉತ್ತಮವಾದಂತಹ ಫಲಗಳನ್ನು ಕಾಣುವಂಥದ್ದು ಕನ್ಯಾ ರಾಶಿಯವರಿಗಿದೆ. ಹಾಗೆಯೇ ಉಳಿದಿರ್ತಗಳ ಫಲಗಳನ್ನು ನಾವು ನೋಡಬೇಕಲ್ವಾ. ಹಾಗಾಗಿ ಒಂದಕ್ಕೊಂದು ಉತ್ತಮವಾದಂತಹ ಲಾಭದಾಯಕ ಸ್ಥಾನದಲ್ಲಿ ಗ್ರಹಗಳು ಸ್ಥಿತವಾಗಿದ್ದರೆ ಅತಿ ಉತ್ತಮವಾದಂತಹ ಫಲಗಳು ಸಿಗ್ತವೆ. ಇಲ್ಲ ಅಂತಲೇ ಹೇಳಿದರೆ ಇದರಲ್ಲಿ ವ್ಯತ್ಯಾಸಗಳು ಖಂಡಿತವಾಗಿಯೂ ಆಗೇ ಆಗ್ತವೆ. 3 ಹಾಗೂ 8ನೇ ಸ್ಥಾನದಲ್ಲಿ ಕೆಟ್ಟ ಪರಿಸ್ಥಿತಿ ಇದ್ರೂ ಸಹ ನಿಮಗೆ ಯಾಕೆ ಒಳ್ಳೆಯದಾಗ್ತಾ ಇದೆ ಅಂತ ಹೇಳಿದರೆ ಈ ಗುರುಮಂಗಲ ಯೋಗನೇ ಕಾರಣ ಆಗುತ್ತೆ. ದ್ವಿತೀಯ ಅಧಿಪತಿ ಹಾಗೂ ಭಾಗ್ಯಾಧಿಪತಿ ಎರಡೂ ಸಹ ಉಚ್ಚ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಒಳ್ಳೆಯ ಫಲಗಳನ್ನೇ, ಲಾಭ ಸ್ಥಾನದಲ್ಲಿರೋದ್ರಿಂದ ಒಳ್ಳೆಯ ಫಲಗಳನ್ನೇ ಕೊಡ್ತಾನೆ. ಆದರೆ ಅನಾವಶ್ಯಕವಾಗಿ ನೀವು ಮಾತುಗಳನ್ನು ಕೇಳೋದು, ನಿಮ್ಮ ಬಗ್ಗೆ ಇದು ಇನ್ನೊಬ್ಬರು ಚಾಡಿ ಹೇಳ್ಕೊಡೋದಾಗಲಿ, ಚಾಡಿ ಹೇಳಿ ಅವರಿಗೆ ಬೇರೆಯವರ ಮನಸ್ಸನ್ನು ಕೆಡಿಸಿ ನಿಮ್ಮ ಮೇಲೆ ಅವರ ಅಪಪ್ರಚಾರ ಮಾಡೋದಾಗಲಿ, ದ್ವೇಷ ಸಾಧನೆ ಮಾಡೋದಾಗಲಿ, ಇಂತಹ ಬೇಡದ ಸಂಗತಿಗಳು ಬೇಕಾದಷ್ಟು ನಡೀತವೆ. ಅದನ್ನು ಸ್ವಲ್ಪ ನೀವು ಹಿಡಿತದಲ್ಲಿ ಇಟ್ಕೊಳ್ಳೋ ಹಾಗೆ ಮ್ಯಾನೇಜ್ ಮಾಡ್ಕೊತಾ, ಬ್ಯಾಲೆನ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ. ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಬುಧ ಶತ್ರುವಿನ ಸ್ಥಾನದಲ್ಲಿ ಇರೋದ್ರಿಂದ 19ನೇ ತಾರೀಕಿನಲ್ಲಿ ಅದರ ಸ್ಥಾನ ಬದಲಾವಣೆ ಆಗೋವರೆಗೂ ಸಹ ಫಲಗಳು ದೊರೀಲಿಕ್ಕೆ ಸ್ವಲ್ಪ ತಡ ಆಗಬಹುದು ಅಥವಾ ಅಡೆತಡೆಗಳು ಉಂಟಾಗಬಹುದು. ಅದರ ನಂತರದಲ್ಲಿ ನಿಮಗೆ ಸೂಕ್ತವಾದಂತಹ ಫಲಗಳು ದೊರೆಯುತ್ತೆ. ರಾಶಿಯವರು ಯಾವಾಗಲೂ ಸಹ ಹಿಂಜರಿತ ಸ್ವಲ್ಪ ಜಾಸ್ತಿ.
ಯಾವಾಗಲೂ ಸ್ವಲ್ಪ ಧೈರ್ಯದಿಂದ ಮುಂದುವರೆದಿದ್ದೆ ಆದರೆ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಯಶಸ್ಸು ಸಿಗತ್ತೆ. ಆದರೆ ಅವರಿಗೆ ಮನಸ್ಸು ಮಾಡೋದೇ ಬಹಳ ಕಷ್ಟದ ಕೆಲಸ. ಅವರಿಗೆ ಏನಾದರೂ ಆಗುತ್ತೆ, ನೋಡೋಣ ಬಿಡು, ಆಮೇಲೆ ಮಾಡೋಣ ಬಿಡು ಅನ್ನೋವಂತಹ ರೀತಿಯಲ್ಲಿ ಹಿಂಜರಿಕೆ, ಏನಾಗುತ್ತೋ ಏನೋ ಅನ್ನುವಂಥ ಅಪಕೀರ್ತಿ, ಭಯ, ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನುವಂಥ ಇದು. ಮತ್ತು ಆಮೇಲೆ ಕಾರ್ಯ ಮಾಡಬೇಕಾದ್ರೂ ಸಹ ಮೊದಲಿಗೆ ಒಂದು ಅಡ್ಡಗಾಲು ಹಾಕೋದು ಅಂತ ಹೇಳ್ತಾರಲ್ಲ, ಹಾಗೆ ಅಡ್ಡಗಾಲು ಅಥವಾ ಅಡ್ಡ ಮನಸ್ಸು ಇದ್ದಿದ್ದೆ ಕನ್ಯಾ ರಾಶಿಯವರಿಗೆ. ಧೈರ್ಯನೇ ತಗೊಳ್ಳಲ್ಲ, ಎಲ್ಲದನ್ನು ಬೇರೆ ರೀತಿಯಲ್ಲಿ ಎಲ್ಲ ಥರದೂ ಮಾತಾಡ್ತಾ ಇರ್ತಾರೆ. ಆದರೆ ಕಾರ್ಯಪ್ರವೃತ್ತರಾಗಬೇಕು ಅಂದಾಗ ಹಿಂಜರಿತ ಜಾಸ್ತಿ. ಮೊದಲಿಗೆ ನಕಾರಾತ್ಮಕವಾಗಿ ಯೋಚಿಸಿ ಆಮೇಲೆ ಸಕಾರಾತ್ಮಕವಾಗಿ ಯೋಚಿಸ್ತಾರೆ. ಅದೇ ಜುಲೈ ತಿಂಗಳಲ್ಲಿ ಸ್ವಲ್ಪ ಧೈರ್ಯದಿಂದ ನೀವು ಕೆಲಸವನ್ನು ಮಾಡಿದ್ದೇ ಆದರೆ ಯಾವ ಕೆಲಸ ಬೇಕಾದರೂ ಆಗಲಿ ನಿಮಗೆ ಅತಿ ಅದ್ಭುತವಾದಂಥ ಯಶಸ್ಸು ಸಿಗುತ್ತೆ. ಕೆಲವು ಕಡೆ ಸ್ವಲ್ಪ ತೊಂದರೆ ಆದರೂ ಆಗ್ಬೋದು, ವಾಹನ ಚಲನೆ ಮಾಡುವಾಗ ಮತ್ತು ಊಟ ಉಪಹಾರಗಳನ್ನು ಸೇವಿಸುವಾಗ, ಅನ್ನಪಾನಾದಿಗಳನ್ನು ಸೇವಿಸುವಾಗ, ಬೇರೆಯವ್ರ ಜೊತೆಗೆ ಮಾತಾಡುವಾಗ ಎಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಿದರೆ ಸಾಕು. ಜುಲೈ ತಿಂಗಳಲ್ಲಿ ನಿಮಗೆ ಅಂತಹ ಹೇಳಿಕೊಳ್ಳುವಂಥ ತೊಂದರೆಗಳೇನೂ ಇಲ್ಲ. ಆರೋಗ್ಯ ಹಾಗೂ ಮಕ್ಕಳ ಕಡೆ ಸ್ವಲ್ಪ ಗಮನ ಇಟ್ಟರೆ ಸಾಕಾಗುತ್ತೆ. ರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂಥ ಮಂತ್ರವನ್ನು ನಿರಂತರವಾಗಿ ಉತ್ತರ ನಕ್ಷತ್ರದಲ್ಲಿ ಪಠಿಸಿ, ಹಾಗೆಯೇ ರಾಮರಕ್ಷಾ ಸ್ತೋತ್ರವನ್ನು ಸದಾಕಾಲ ಸ್ಮರಣೆ ಮಾಡ್ತಾ ಇರೋದು, ಪಠನೆ ಮಾಡ್ತಾ ಇರೋದು ಸಹ ನಿಮಗೆ ಅತಿ ಉತ್ತಮವಾದಂತಹ ಫಲಿತಾಂಶವನ್ನು ತಂದುಕೊಡುತ್ತೆ. ಒಳ್ಳೆಯದಾಗಲಿ ನಿಮಗೆ. ನಮಸ್ಕಾರ.